ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವಲೀಲಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಮತ್ತೊಂದು ವಿಡಿಯೋಯಿಂದ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಆ ವಿಡಿಯೋ ಏನಪ್ಪ ಅಂತಂದರೆ ರಾಯರು ಗುರುವಾರದ ಪೂಜೆ ನಾನು ಮಾಡ್ತಾಯಿದ್ದೀನಿ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಸ್ನೇಹಿತರೆ. ಮತ್ತೊಂದು ಗುರುವಾರದ ಪೂಜೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕ್ಕೆ ತೊಗೊಂಬಂದಿದ್ದೀನಿ. ರಾಯರು ಅಂದರೆ ನಮ್ಮ ನಂಬಿಕೆ, ನಮ್ಮ ಭರವಸೆ. ನಾವು ಯಾವುದೇ ರೀತಿಯಿಂದ ಪೂಜೆ ಮಾಡಿದರೂ ಆ ರಾಯರು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡೋ ರೀತಿಯಲ್ಲಿ ನಾವು ಭಕ್ತಿ ಇಟ್ಟು ರಾಯರಲ್ಲಿ ಪೂಜೆ ಮಾಡಿದರೆ ಸಾಕು. ಆಡಂಬರದಿಂದ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ರಾಯರಿಗೆ. ನಾವು ಒಂದೆರಡು ಕಡ್ಡಿ ಹಚ್ಚಿದರೂ ರಾಯರು ಸ್ವೀಕಾರ ಮಾಡ್ತಾರೆ. ಭಕ್ತಿಯಿಂದ ಹಚ್ಚಬೇಕು. ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡಿಕೊಂಡು ನಮ್ಮ ಕಷ್ಟ ಸುಖಗಳನ್ನು ಆ ರಾಯರಲ್ಲಿ ಹೇಳ್ಕೊಂಡು ಬಂದರೆ ಅದು ನಿರಾಜಾರವಾಗಿ ನಿವಾರಣೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಅದು ನನ್ನ ಜೀವನದಲ್ಲಿ ನಡೀತಾ ಇದೆ. ಈ ಪೂಜೆ ಯಾವ ರೀತಿ ಮಾಡಬೇಕನ್ನೋದು ಕೆಲವೊಂದು ವಿಚಾರ ಹೇಳ್ತಾರೆ. ನಮಗೆ ಯಾವ ರೀತಿ ಮಾಡಬೇಕು ಅನಿಸುತ್ತೆ ಆ ರೀತಿ ಮಾಡ್ಕೊಂಡು ಹೋದರೆ ರಾಯರು ನಮ್ಮ ಭಕ್ತಿಯನ್ನು ಸ್ವೀಕಾರ ಮಾಡ್ತಾರೆ. ಆ ಭಕ್ತಿಯಲ್ಲಿರುವ ಒಂದು ಶಕ್ತಿನೇ ಅದು. ಆ ರಾಯರು ಅಬ್ಸರ್ವ್ ಮಾಡ್ತಾರೆ ಏನಪ್ಪ ಅಂತಂದರೆ ಇವ್ರು ಯಾವ ರೀತಿ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅಥವಾ ಇಲ್ವೋ ಅನ್ನೋದ್ರ ಮೇಲೆ ನಮ್ಮ ರಾಯರು ನಮಗೆ ವರಗಳನ್ನು ನೀಡ್ತಾರೆ. ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತಂತ ಅನ್ಕೊತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ಕೊತಾ ಇದ್ದೀನಿ. ನಂಬಿಕೆಯ ಭರವಸೆಯ ಬೆಳಕು ಈ ಕಲಿಯುಗದ ಕಾಮಧೇನು ಅಂತ ನಮ್ಮ ರಾಯರಿಗೆ ಹೇಳ್ಕೊತಾರೆ. ಇಲ್ಲಿ ನಾನು ಪ್ರತಿ ಗುರುವಾರ ನಮ್ಮ ಬಾಬಾ ದರ್ಶನ ಪಡಿತೀನಿ. ರಾಯರ ದೇವಸ್ಥಾನ ಸ್ವಲ್ಪ ನಮ್ಮ ಮನೆಯಿಂದ ದೂರ ಇರೋ ಕಾರಣದಿಂದ ನಾನು ಬಾಬಾ ಆದರೂ ಒಂದೇ, ರಾಯರಂದು ಒಂದೇ. ನಮ್ಮ ಮುಖದಲ್ಲಿ ಎರಡು ಕಣ್ಣುಗಳಿದ್ದಾಗೆ ನನಗೆ ಬಾಬಾನು ಮತ್ತು ರಾಯರು ಅಂತ ನಾನು ನಂಬಿದ್ದೀನಿ. ಆದ ಕಾರಣದಿಂದ ನಾನು ಪ್ರತಿ ಗುರುವಾರ ನಾನು ಸಾಯಿಬಾಬಾನ ದರ್ಶನ ಮಾಡ್ಕೊತೀನಿ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.